ನಾವು ಆರೋಗ್ಯವಾಗಿರಬೇಕು ಅಂತ ಅಂದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರಬೇಕು. ಹಾಗಾಗಿ ಹೆಚ್ಚಾಗಿ ತರಕಾರಿ ಸೊಪ್ಪುಗಳನ್ನು ತಿಂತಾ ಇರಬೇಕು. ಅಂತಹ ತರಕಾರಿಗಳ ಪಟ್ಟಿಯಲ್ಲಿ ಕುಂಬಳಕಾಯಿ ಕೂಡ ಮೊದಲನೇ ಸಾಲಲ್ಲಿ ಬಂದು ನಿಲ್ಲತ್ತೆ. ಹೌದು, ಕುಂಬಳಕಾಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಇವತ್ತಿನ ನನ್ನ ಅಡುಗೆ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ನಲ್ಲಿ ಶಶಿಕಲಾ ಅವರು ನನಗೆ ಕುಂಬಳಕಾಯಿ ಪಲ್ಯನ ಈಸಿಯಾಗಿ ತುಂಬ ಕಮ್ಮಿ ಟೈಮಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಅಡುಗೆ ಪಾರ್ಟ್ನರ್ ವಿತ್ ಕೃತಿಕಾ. ಮೊದಲಿಗೆ ಇಲ್ಲಿ ನಾನು ಕುಂಬಳಕಾಯನ್ನು ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಿ, ಕರಿಬೇವಿನ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿ. ಒಗ್ಗರಣೆಗೆ ಬೇಕಾಗಿರೋದು ಸಾಸಿವೆ ಹಾಗೂ ಜೀರಿಗೆ. ಹಾಗಿದ್ರೆ ಹೇಗೆ ಮಾಡೋದು ಬನ್ನಿ ನೋಡೋಣ. ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀವಿ. 2 ಸ್ಪೂನ್ ಎಣ್ಣೆ ಕೂಡ ಹಾಕಿದ್ದೀವಿ. ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ ಹಾಗೂ ಜೀರಿಗೆಯನ್ನು ಹಾಕ್ತಾಯಿದ್ದೀವಿ. 1-2 ಸೆಕೆಂಡ್ ನಂತರ ಒಗ್ಗರಣೆಗೆ ತೆಗೆದಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಬಾಡಿಸ್ಕೊತಾ ಇದ್ದೀವಿ. ಯಾಕಂದರೆ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ. ನಂತರದಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ನಾವಿಲ್ಲಿ ಫ್ರೈ ಮಾಡೋಕ್ಕೆ ಹಾಕ್ತಾ ಇದ್ದೀವಿ. ಹೆಚ್ಚಿಟ್ಟಿರುವಂಥ ಕುಂಬಳಕಾಯನ್ನು ಈಗ ಹಾಕ್ಕೊತಾ ಇದ್ದೀವಿ. ಕುಂಬಳಕಾಯಿ ಸ್ವಲ್ಪ ಬೇಗ ಬೇಯುತ್ತೆ, ನೀರಿನ ಅಂಶನೂ ಚೆನ್ನಾಗಿ ಹೀರೋದ್ರಿಂದ ಸೊ ತುಂಬ ಹೊತ್ತೇನು ಹಿಡಿಯಲ್ಲ. ಈ ಕುಂಬಳಕಾಯಲ್ಲಿ ಕಬ್ಬಿಣ ಅಂಶ ಕೂಡ ಹೆಚ್ಚಾಗಿದೆ. ಸೊ ಅದು ನಮಗೆ ತುಂಬಾ ಹೆಲ್ಪ್ಫುಲ್ಲು. ಹಾಗೆ ಈ ಕುಂಬಳಕಾಯಿ ತಿನ್ನೋದ್ರಿಂದ ರಕ್ತಹೀನತೆ ಸಮಸ್ಯೆ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ತುಂಬ ಜನಕ್ಕೆ ಉಗುರುಗಳಲ್ಲಿ ಎಲ್ಲೋಯಿಶ್ ಟರ್ನ್ ಆಗ್ತಿರುತ್ತೆ ಅಂಥದ್ದಕ್ಕೆ, ಹಾಗೆ ತಲೆ ತಿರುಗುವಿಕೆಗೆ, ಈ ಥರದ ಒಂದು ಸಣ್ಣ ಪುಟ್ಟ ದೇಹದಲ್ಲಾಗುವಂಥ ಸಮಸ್ಯೆಗಳಿಗೆ ಕುಂಬಳಕಾಯಿ ತುಂಬ ಹೆಲ್ಪ್ಫುಲ್ ಅಂತಾರೆ. ಸೊ ಆಗಾಗ ಕುಂಬಳಕಾಯಿ ತಿನ್ನೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಸೊ ದೋಸೆ, ಚಪಾತಿ, ರೊಟ್ಟಿಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈಗ ಇಲ್ಲಿ ನಾವು ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ಅದನ್ನು ಒಂದು 2-3 ಮಿನಿಟ್ಸ್ ಮುಚ್ಚಿ ಬೇಯಿಸ್ತಾ ಇದ್ದೀವಿ. ಹಾಗೆ ಮುಚ್ಚಿ ಬೇಯಿಸಿದ ನಂತರ ಸ್ವಲ್ಪ ತಿರುಗಿಸ್ಬಿಟ್ಟು ಒಂದು ಅರ್ಧ ಗ್ಲಾಸು ನೀರನ್ನು ಹಾಕ್ಕೊತಾ ಇದ್ದೀವಿ. ಇಲ್ಲಿ ಮತ್ತೆ ನಮಗೆ ಫುಲ್ ಗೊಜ್ಜು ಥರ ಬೇಕು ಅಂತಂದರೆ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ. ಅಂದರೆ ಒಂದು ಗ್ಲಾಸಷ್ಟು ಹಾಕಬೇಕಾಗತ್ತೆ. ಇಲ್ಲ ನಮಗೆ ಸ್ವಲ್ಪ ಡ್ರೈಯೇ ಇರಲಿ, ಗೊಜ್ಜು ಥರ ಬೇಡ ಅನ್ನೋದಾದರೆ ನೀರನ್ನು ಕಮ್ಮಿ ಹಾಕಿದ್ರೆ ಒಳ್ಳೆಯದು. ನಮಗೆ ದೋಸೆ ಜೊತೆಗೆ ಸ್ವಲ್ಪ ಗೊಜ್ಜು ಇರಲಿ ಅನ್ನೋ ಕಾರಣಕ್ಕೆ ಇಲ್ಲೊಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದಾರೆ. ಒಂದು 3 to 5 ಮಿನಿಟ್ಸಲ್ಲಿ ಕುಂಬಳಕಾಯಿ ಬೆಂದು ಹೋಗುತ್ತೆ, ತುಂಬ ಹೊತ್ತೇನು ಹಿಡಿಯಲ್ಲ. ಸೊ ಚಪಾತಿ, ದೋಸೆಗೆಲ್ಲ ಫಟಾಫಟ್ ಅಂತ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟಿಗೆ ಹೆಲ್ದಿಯಾಗೂ ಇರುತ್ತೆ, ಫಾಸ್ಟಾಗೂ ಆಗುತ್ತೆ. ನೋಡ್ತಾ ಇರ್ಬೋದು, ಕಡೆಯದಾಗಿ ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀವಿ. ಸೊ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು 3-4 ನಿಮಿಷ ಬೇಯಿಸಿದ್ರೆ ಆಯಿತು. ಸೊ ನೋಡ್ತಾ ಇರ್ಬೋದು ಎಷ್ಟು ನೀರು ಹಾಕಿದ್ವಿ, ಈಗ ಎಷ್ಟು ಪ್ರಮಾಣದಲ್ಲಿ ಆಲ್ರೆಡಿ ಆ ನೀರನ್ನೆಲ್ಲ ಕುಂಬಳಕಾಯಿ ಹೀರ್ಕೊಂಡಿದೆ. ತುಂಬ ಹೆಲ್ದಿಯಾಗಿರುವಂತಹ, ಈಸಿಯಾಗಿರುವಂತಹ ಕುಂಬಳಕಾಯಿ ಪಲ್ಯ ರೆಡಿ ಟು ಈಟ್. ಸೊ ಕುಂಬಳಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿತ್ತು, ನಾನಂತೂ ಎಂಜಾಯ್ ಮಾಡಿದೆ. ಹೇಗನ್ನಿಸ್ತು ಅನ್ನೋದನ್ನು ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಫಸ್ಟ್ ಟೈಮ್ ನನ್ನ ಅಡುಗೆ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇಷ್ಟೊಂದು ಈಸಿಯಾಗಿರುವಂಥ ಹೆಲ್ದಿಯಾಗಿರುವಂತಹ ಕುಂಬಳಕಾಯಿ ಪಲ್ಯ ಹೇಳ್ಕೊಟ್ಟಂತಹ ಶಶಿಕಲಾ ಅವ್ರಿಗೆ ಮತ್ತೊಮ್ಮೆ ನನ್ನ ಅಡುಗೆ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ನ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಮತ್ತೊಂದು ವಿಡಿಯೋಂದಿಗೆ ಕೃತಿಕಾ ನಿಮ್ಮ ಮುಂದೆ ಬರ್ತಾಳೆ. ಅಂಟಿಲ್ ದೆನ್ ಚೆನ್ನಾಗಿ ತಿಂತಾ ಇರಿ, ಹೆಲ್ದಿಯಾಗಿರಿ, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಬಾಯ್.